ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಜೆಡಿಎಸ್ ಬಿಜೆಪಿ ನಡುವಿನ ಮೈತ್ರಿ ಕುರಿತು ಮಾಜಿ ಸಿಎಂ BS ಯಡಿಯೂರಪ್ಪ ಅಧಿಕೃತ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಬಹಳ ಸಂಚಲನ ಉಂಟಾಗಿದೆ. ಅಮಿತ್ ಶಾ ಅವರ ಜೊತೆಗೆ ದೇವೇಗೌಡರು ಮಾತಾಡಿದ್ದಾರೆ. 4 ಸೀಟು ಕೊಡೋಕೆ ಒಪ್ಕೊಂಡಿದ್ದೀವಿ ಅಂತ ಯಡಿಯೂರಪ್ಪ ಏನೋ ತಾಂಬೂಲ ಬದಲಾಯಿಸೋಕೆ ತುದಿಗಾಲ ಮೇಲೆ ನಿಂತ್ಕೊಂಡಿರೋ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ಮದುವೆಯನ್ನು ನಡೆಸಿಕೊಡಬೇಕಾಗಿದ್ದ ಅನೇಕ ನಾಯಕರು ಹಾಗೂ ಕಾರ್ಯಕರ್ತರಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. BSY ಬೊಮ್ಮಾಯಿ ಹೊರತುಪಡಿಸಿ ಇನ್ನುಳಿದ ಸಂತೋಷ್ ಬಣದ ಬಿಜೆಪಿ ನಾಯಕರು ಮೈತ್ರಿ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಮೇಲ್ನೋಟಕ್ಕೆ. ಜೊತೆಗೆ ಕಾರ್ಯಕರ್ತರ ಮಟ್ಟದಲ್ಲೂ ಇದು ದೊಡ್ಡ ಗೊಂದಲಕ್ಕೆ ಕಾರಣ ಆಗಿದೆ. ಒಡೆದ ಮನೆಯಂತಾಗಿರೋ ಬಿಜೆಪಿಯಲ್ಲಿ ಇದು ಸಮಸ್ಯೆ ಸೃಷ್ಟಿ ಮಾಡಬಹುದು ಅನ್ನೋ ಚರ್ಚೆ ಇದೆ. ಅಷ್ಟೆಲ್ಲ ಕಡೆ ದಿನಬೆಳಗಾದ್ರೆ JDSನಲ್ಲಿ ಈ CM ಇಬ್ರಾಹಿಂ ಬಿಜೆಪಿ ಮುಂಡೇವಾ ಅಂತ ಬೈತಾ ಇದ್ರು. ಅವ್ರ ಬಾಯಲ್ಲಿ ಆ ಥರದ್ದೇ ಶಬ್ದಗಳು ಜಾಸ್ತಿ ಬರೋದು, ಹಂಗೆ ಹೇಳ್ತಾ ಇದ್ರು ಅವರು. ಈಗ CM ಇಬ್ರಾಹಿಂರಂತಹ ನಾಯಕರ ಕತೆ ಏನು ಅನ್ನೋ ಪ್ರಶ್ನೆ ಕೂಡ ಕೇಳಲಾಗ್ತಿದೆ. ಹಾಗಿದ್ರೆ BJP JDS ಮೈತ್ರಿಗಿರೋ ಸಮಸ್ಯೆಗಳಾದರೂ ಏನು? ದಳ ಕಮಲ ಎರಡೂ ಒಂದಾಗೋಕೆ ಸಾಧ್ಯ ಆಗಲ್ವಾ? ತೆನೆ ಜೊತೆಗಿನ ಮೈತ್ರಿಗೆ ಕಮಲ ಕಲಿಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. BJP ಅನ್ನೋದು ಕೋಮುವಾದಿ ಪಕ್ಷ ಅಂತ BJPಯ ಸಂಸದರೊಬ್ಬರು ಇವತ್ತು ಹೇಳಿಕೆ ಕೊಟ್ಟಿರೋದು ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ರಾಜ್ಯ ರಾಜಕೀಯದಲ್ಲಿ ಕಳೆದ 3 ತಿಂಗಳಿಂದ JDS BJP ಮೈತ್ರಿ ಕುರಿತು ಒಂದಲ್ಲ ಒಂದು ವಿಚಾರಗಳು ನಿಗೂಢವಾಗಿ ಚರ್ಚೆಗೆ ಬರ್ತಾ ಇದ್ವು. ಅದರ ಬಗ್ಗೆ ನಾವು ಕೂಡ ನಿಮಗೆ ಅಪ್ಡೇಟ್ ನೀಡ್ತಾ ಬಂದಿದ್ವಿ. BJP ಜೊತೆಗೆ JDS ಮೈತ್ರಿ ಮಾಡಿಕೊಳ್ಳುತ್ತಂತೆ ಅನ್ನೋದ್ರಿಂದ ಆರಂಭ ಆಗಿ ಕುಮಾರಸ್ವಾಮಿ ಅವರು JDS ಅನ್ನ BJPಯೊಂದಿಗೆ ಮರ್ಜೆ ಮಾಡಿಬಿಡ್ತಾರಂತೆ ಅನ್ನೋ ತನಕ ಊಹಾಪೋಹ ಹರಿದಾಡಿತ್ತು. ಕುಮಾರಸ್ವಾಮಿ BJPಯಿಂದ ವಿಪಕ್ಷ ನಾಯಕ ಆಗ್ತಾರಂತೆ ಅನ್ನೋ ಸೀನ್ಗಳೆಲ್ಲ ಓಡಾಡಿದ್ವು. ಅದಕ್ಕೆ BJP ಇನ್ನೂ ವಿಪಕ್ಷ ನಾಯಕನನ್ನು ಅದಕ್ಕೋಸ್ಕರನೇ ಆಯ್ಕೆ ಮಾಡಿಲ್ವಂತೆ ಅಂತೆಲ್ಲ. ಆದರೆ ಇದನ್ನು ಯಾರೂ ಕೂಡ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಯಾಕಂದರೆ JDS ಹಾಗೂ BJPಯ ಸೈದ್ಧಾಂತಿಕ ವಿಚಾರಗಳು ಹಗಲು ಮತ್ತು ರಾತ್ರಿಯಷ್ಟೇ ವಿರುದ್ಧ, ಪೂರ್ವ ಪಶ್ಚಿಮ ಒಂದಾಗೋಕ್ಕೆ ಸಾಧ್ಯನಾ ಅಂತ ತುಂಬ ಜನ ಪ್ರಶ್ನೆ ಕೇಳಿದರು. ಖುದ್ದು ಅಮಿತ್ ಶಾ ಅವರೇ JDS ಜೊತೆಗೆ ಮೈತ್ರಿ ಸಾಧ್ಯನೇ ಇಲ್ಲ, ಅವ್ರದ್ದು ಕುಟುಂಬ ರಾಜಕಾರಣ ಅಂತೆಲ್ಲ ಚುನಾವಣೆ ವೇಳೆ ಟೀಕೆ ಮಾಡಿದರು ಕೆಲ ತಿಂಗಳ ಹಿಂದೆ. ಇನ್ನು ಮೊನ್ನೆ ಕೂಡ ದೇವೇಗೌಡರು ಮಾತಾಡಿ JDS ಯಾರ ಜೊತೆಗೂ ಮೈತ್ರಿ ಮಾಡಿಕೊಳ್ಳಲ್ಲ, ಲೋಕಸಭಾ ಚುನಾವಣೆಗೆ ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಎಲ್ಲ ಅಂತೆ ಕಂತೆಗಳನ್ನು ನಿಜ ಮಾಡೋ ರೀತಿಯಲ್ಲಿ ಯಡಿಯೂರಪ್ಪನವರು ಈಗ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಅಮಿತ್ ಶಾ ದೇವೇಗೌಡರು ಮಾತಾಡ್ಬಿಟ್ಟಿದ್ದಾರೆ. 4 ಸೀಟ್ ಕೊಡೋಕೆ ಅಮಿತ್ ಶಾ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಮೈತ್ರಿ ಫಿಕ್ಸ್ ಆಗಿರೋದನ್ನ ಯಡಿಯೂರಪ್ಪನವರು ಕನ್ಫರ್ಮ್ ಮಾಡಿದ್ದಾರೆ. ಆ ಕಡೆ ಇವತ್ತು ಅಂದರೆ ಸೆಪ್ಟೆಂಬರ್ 9ನೇ ತಾರೀಕು ಕುಮಾರಸ್ವಾಮಿ ಅವರು ಮಾತನಾಡಿ ಮೈತ್ರಿ ಬಗ್ಗೆ ಮಾತಾಡೋಕೆ ಇನ್ನೂ ಟೈಮ್ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ಮೈತ್ರಿ ಆಗಿಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿಲ್ಲ, ಬಟ್ ಈ ಕ್ಷಣಕ್ಕೆ ಅದನ್ನ ಬಹಿರಂಗ ಪಡಿಸ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ ಕ್ಷಣದ ಟ್ರೆಂಡ್ ನೋಡ್ತಾ ಇದ್ರೆ ಮುಂದಿನ ಲೋಕಸಭಾ ಚುನಾವಣೆಗೆ BJP ಹಾಗೂ JDS ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ ವಿರುದ್ಧ ಧುಮುಕೋದು ಬಹುತೇಕ ಕನ್ಫರ್ಮ್ ಆದಂತೆ ಕಾಣಿಸ್ತಾ ಇದೆ. ಆದರೆ ಅದು ಅಷ್ಟೊಂದು ಈಸಿ ಇಲ್ಲ. ಈ ಮೈತ್ರಿ ಮದುವೆಗೆ ಎರಡೂ ಕಡೆ ಒಂದು ಮಟ್ಟಿಗೆ ಅಸಮಾಧಾನ ಇದೆ. ಸೀಟು ಹಂಚಿಕೆ ಹಾಗೂ ಕಾರ್ಯಕರ್ತರ ವಿಚಾರದಲ್ಲಿ BJP ಹಾಗೂ JDS ಆಂತರಿಕವಾಗಿ ದೊಡ್ಡ ಪ್ರತಿರೋಧವನ್ನು ಕಾಣುವ ಲಕ್ಷಣಗಳಿದಾವೆ. ಅದರಲ್ಲೂ BJPಯಲ್ಲಿ ಈ ವಿಚಾರವಾಗಿ ಕುತೂಹಲಕಾರಿ ಬೆಳವಣಿಗೆಗಳಾಗ್ತಾ ಇವೆ. JDS ಜೊತೆಗಿನ ಮೈತ್ರಿಗೆ ಯಡಿಯೂರಪ್ಪ ಬಣ ಉತ್ಸಾಹ ತೋರಿಸ್ತಾ ಇದೆ. ಇದು ಸಂತೋಷ್ ಬಣಕ್ಕೆ ಇಷ್ಟ ಇಲ್ಲ ಅಂತ ಹೇಳಲಾಗ್ತಿದೆ. ಅದಕ್ಕೆ ತಕ್ಕಂತೆ ಈಗಾಗಲೇ BJPಯ ಹಲವು ನಾಯಕರು ಇದ್ರ ಬಗ್ಗೆ ನಮಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಮೋದಿ ಸಂಪುಟದಲ್ಲಿ ಪವರ್ಫುಲ್ ಮಿನಿಸ್ಟರ್ಗಳಲ್ಲಿ ಒಬ್ಬರು ಅಂತ ಕರೆಸ್ಕೊಂಡಿರೋ ಪ್ರಹ್ಲಾದ್ ಜೋಶಿ ಅವರು ಇದ್ರ ಬಗ್ಗೆ ಹೆಚ್ಚು ಮಾತಾಡದೆ ದೂರ ಉಳಿದಿದ್ದಾರೆ. ಮೈತ್ರಿ ಮದುವೆಗೆ ವಿರೋಧ ಇದೆ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಬಹುಶಃ ಅದಕ್ಕೆ ಕುಮಾರಸ್ವಾಮಿ ಅವರ ಈ ಹಿಂದಿನ ಬ್ರಾಹ್ಮಣ ಹೇಳಿಕೆ ಕೂಡ ಕಾರಣ ಇರಬಹುದು. ಈ ಹಿಂದೆ ವಿಧಾನಸಭಾ ಚುನಾವಣೆ ಟೈಮ್ನಲ್ಲಿ ರಾಜ್ಯಕ್ಕೆ BJP ಮತ್ತೆ ಅಧಿಕಾರಕ್ಕೆ ಬಂದರೆ ರಾಜ್ಯದಲ್ಲಿ BJPಯಿಂದ ಬ್ರಾಹ್ಮಣರು CM ಆಗ್ತಾರೆ ಅಂತ ಪ್ರಹ್ಲಾದ್ ಜೋಶಿಯನ್ನ ಗುರಿಯಾಗಿಸಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ರು. ಇದು BJPಯಲ್ಲಿನ ಆಂತರಿಕ ಜಗಳ ಕಾರಣ ಆಗಿತ್ತು. ಈ ಹೇಳಿಕೆಯಿಂದ ಲಿಂಗಾಯತರು BJP ಬಿಟ್ಟು ಕಾಂಗ್ರೆಸ್ ಕಡೆ ವಾಲಕ್ಕೂ ಕಾರಣ ಆಗಿತ್ತು ಅಂತಲೂ ಒಂದಷ್ಟು ಮಟ್ಟಿಗೆ ಕಾಂಟ್ರಿಬ್ಯೂಷನ್ ನೀಡಿತ್ತು ಈ ಹೇಳಿಕೆ ಅಂತಲೂ ವಿಶ್ಲೇಷಣೆ ಮಾಡಲಾಗಿತ್ತು. ಆಗ ಆ ರೀತಿ ಎಲ್ಲ ಘಟನೆಗಳಾಗಿದ್ವು. ಸೊ ಇಷ್ಟೆಲ್ಲ ತಳಮಳಕ್ಕೆ ಕಾರಣವಾಗಿದ್ದ ಕುಮಾರಸ್ವಾಮಿ ಅವರ ಜೊತೆಗೆ ಕೈ ಜೋಡಿಸಬೇಕಾ ಅಂತ ಕಮಲದ ಕೆಲ ನಾಯಕರು ಇನ್ಕ್ಲೂಡಿಂಗ್ ಪ್ರಹ್ಲಾದ್ ಜೋಶಿ ಥಿಂಕ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ. ಅದರ ಭಾಗವಾಗಿಯೇ ಜೋಶಿ ಸೈಲೆಂಟ್ ಆಗಿ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಂದ್ರದಲ್ಲಿ ಅನಂತಕುಮಾರ್ ಅವರ ಜಾಗಕ್ಕೆ ಪ್ರಹ್ಲಾದ್ ಜೋಶಿ ಅಂತ ಹೇಳಿ ಬಿಂಬಿಸಲಾಗ್ತಾ ಇತ್ತು. ಹೌದಾ, ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಹೇಳಲಾಗ್ತಾ ಇತ್ತು. ಯಡಿಯೂರಪ್ಪನವ್ರು ಕನ್ಫರ್ಮ್ ಮಾಡ್ತಿದ್ದಾರೆ ಮೈತ್ರಿ ಮಾತುಕತೆ ಆಗಿದೆ, 4 ಸೀಟಿಗೆ ಒಪ್ಕೊಂಡಿದ್ದಾರೆ ಅಂತ. ಜೋಶಿ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ JDSಗೆ 4 ಸೀಟ್ ಕೊಡೋಕೆ ರಾಜ್ಯ BJP ನಾಯಕರು ಒಪ್ಕೊಳ್ತಾ ಇಲ್ಲ ಅನ್ನೋದು. ಕೇವಲ 1 ಸ್ಥಾನವನ್ನ ಹೊಂದಿರೋ JDSಗೆ ಬೆಂಗಳೂರು ಗ್ರಾಮಾಂತರ ಜೊತೆಗೆ ತುಮಕೂರು ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರ ಕೊಟ್ರೆ ಅಲ್ಲೆಲ್ಲ BJP ಪ್ರಭಾವಕ್ಕೆ ಹೊಡೆತ ಬೀಳಲ್ವಾ ಅಂತ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಚಿಕ್ಕಬಳ್ಳಾಪುರ ಹಾಗೂ ತುಮಕೂರು ಕ್ಷೇತ್ರದಂತಹ ಹಾಲಿ BJP ಸಂಸದರಿರೋ ಕ್ಷೇತ್ರಗಳನ್ನು ದಳಕ್ಕೆ ಒಪ್ಪಿಸಿದ್ರೆ ಆಗ ಪಕ್ಷಕ್ಕೆ ಹಿನ್ನಡೆಯಾಗುತ್ತೆ.
ಲೋಕಸಭೆಯಲ್ಲಿ 51% ವೋಟ್ ಪಡ್ಕೊಂಡಿರೋ ನಾವು 10%ಗಿಂತಲೂ ಕಡಿಮೆ ವೋಟ್ ಶೇರ್ ಪಡ್ಕೊಂಡಿರೋ JDSಗೆ 4 ಸ್ಥಾನ ಕೊಡೋದು ಒಳ್ಳೆಯದಲ್ಲ ಅಂತ ಬಿಜೆಪಿಗರು ಅಸಮಾಧಾನ ಹೊಂದಿದಾರಂತೆ. ಜೊತೆಗೆ ಹಾಲಿ ಸಂಸದರಿರೋ ಕ್ಷೇತ್ರಗಳನ್ನು ಬಿಟ್ಕೊಟ್ರೆ ಅಲ್ಲಿ ಅಸಮಾಧಾನ ಭುಗಿಲೇಳ್ಬೋದು, ವಲಸೆ ಶುರುವಾಗ್ಬೋದು. ಅವ್ರನ್ನ ಸಮಾಧಾನ ಮಾಡೋಕೆ ಅವಕಾಶಗಳನ್ನು ಕೊಡೋಕೆ ಆಗೋದಿಲ್ಲ. ಅಧಿಕಾರದಲ್ಲಿದ್ದಿದ್ರೆ ಏನೋ ಒಂದು ಸ್ಥಾನ ಕೊಟ್ಟು ಸುಮ್ಮನಾಗಿರಿಸ್ಬೋದಾಗಿತ್ತು. ಆದರೆ ಈಗ ನಾವು ಅಧಿಕಾರದಲ್ಲೂ ಇಲ್ಲ. ಈ ಸಂದರ್ಭದಲ್ಲಿ ಪಕ್ಷದಲ್ಲಿ ಅಸಮಾಧಾನ ಇದ್ದರೆ ಅದು ಬೂತ್ ಮಟ್ಟದಲ್ಲಿ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಅಂತ ಬಿಜೆಪಿ ನಾಯಕರು ಅಸಮಾಧಾನಗೊಂಡಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯಲ್ಲಿ ಈಗಾಗಲೇ ಭಿನ್ನಮತ ಕೂಡ ಜೋರಾಗಿ ಉರಿತಾ ಇದೆ. ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು JDSಗೆ ಬಿಟ್ಕೊಡೋಕೆ ಬಿಜೆಪಿ ನಿರ್ಧಾರ ಮಾಡಿದೆ ಅಂತ ಸುದ್ದಿ ಹೊರಬಿದ್ದ ಬೆನ್ನಲ್ಲೇ ಆ ಕಡೆ ಚಿಕ್ಕಬಳ್ಳಾಪುರ ಬಿಜೆಪಿ ಸಂಸದ ಬಚ್ಚೇಗೌಡ ಬಿಜೆಪಿ ವಿರುದ್ಧ ತಿರುಗಿಬಿದ್ದಿದ್ದಾರೆ. ಬಿಜೆಪಿ ಜೊತೆಗೆ JDS ಮೈತ್ರಿ ಮಾಡ್ಕೊಳ್ತಿರೋದು ಆಶ್ಚರ್ಯ ಉಂಟು ಮಾಡಿದೆ. ನಾನೀಗ ಬಿಜೆಪಿ MP ಆಗಿರ್ಬೋದು, ಆದರೆ ಅವರು ಮಾಡೋ ಎಲ್ಲ ಕೆಲಸವನ್ನು ಒಪ್ಪಿಕೊಳ್ಳೋಕ್ಕಾಗಲ್ಲ. ಬಿಜೆಪಿ ಕೋಮುವಾದಿ ಪಾರ್ಟಿ ಅಂತ ಬಚ್ಚೇಗೌಡರು ಗಿಣಿ ಹಾಡದಂಗೆ ಹಾಡಿದ್ದಾರೆ. ಇದಷ್ಟೇ ಅಲ್ಲ, JDS 4 ಜೊತೆಗೆ 2 ಸೀಟ್ ಹೆಚ್ಚು ಕೇಳ್ತಾ ಇದೆ. ಇಷ್ಟೆಲ್ಲ ಷರತ್ತುಗಳಿರುವಾಗ JDS ಜೊತೆಗೆ ಬಿಜೆಪಿ ಮೈತ್ರಿ ಮಾಡಿಕೊಳ್ಳೋದು ಸುಲಭ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇದೆ. ಜೊತೆಗೆ ಕಾರ್ಯಕರ್ತರ ಮಟ್ಟದಲ್ಲೂ ಇದು ಕನ್ಫ್ಯೂಷನ್ಗೆ ಕಾರಣ ಆಗ್ಬೋದು. ವಿಶೇಷವಾಗಿ ತುಮಕೂರು, ಚಿಕ್ಕಬಳ್ಳಾಪುರದಂಥ ಕ್ಷೇತ್ರಗಳಲ್ಲಿ ಇದುವರೆಗೂ JDS ಅನ್ನೇ ವಿರೋಧ ಮಾಡಿಕೊಂಡು ಬಂದ ಕಾರ್ಯಕರ್ತರು ಈಗ ಒಟ್ಟಾಗಿ ಹೋರಾಡಬೇಕು ಅಂದರೆ ಅದು ಸುಲಭನಾ ಅನ್ನೋ ಪ್ರಶ್ನೆ. ಆ ಕಡೆ ಹಾಸನದಲ್ಲಿ ಪ್ರೀತಂ ಗೌಡರಂಥ JDSನ ಕಟ್ಟರ್ ವಿರೋಧಿಯ ಕತೆ ಏನು? ಅವರು ಅಲ್ಲಿ JDS ಕ್ಯಾಂಡಿಡೇಟ್ ಪರವಾಗಿ ವರ್ಕ್ ಮಾಡಿಬಿಡ್ತಾರಾ? ಏನು ದೇವದುರ್ಗದಲ್ಲಿ JDSನ ಕರೆಮ್ಮ ನಾಯಕ್ ಬಿಜೆಪಿಯ ಶಿವನಗೌಡ ವಿರುದ್ಧ ಹೋರಾಡಿ ಗೆದ್ದಿದ್ರು. ಸೊ ಈಗ ಲೋಕಸಭಾ ಚುನಾವಣೆಗೆ ಮೈತ್ರಿ ಆಗಿಬಿಟ್ರೆ ಅವರೆಲ್ಲ ಬಿಜೆಪಿ ಪರವಾಗಿ ಕೆಲಸ ಮಾಡ್ತಾರಾ ಅನ್ನೋ ಪ್ರಶ್ನೆ. ಜೊತೆಗೆ ಜಾತಿ ಸಮೀಕರಣದಲ್ಲೂ ಬಿಜೆಪಿಗೆ ಲಾಭ ಆಗತ್ತಾ ನಷ್ಟ ಆಗತ್ತಾ ಅನ್ನೋ ಪ್ರಶ್ನೆ ಇದೆ. ದಕ್ಷಿಣ ಕರ್ನಾಟಕದ ಹಲವು ಭಾಗಗಳಲ್ಲಿ ಬಿಜೆಪಿ ಪರವಾಗಿದ್ದ ಲಿಂಗಾಯತರು ಈಗ JDS ಜೊತೆಗೆ ಮೈತ್ರಿ ಮಾಡಿಕೊಂಡ ಕಾರಣದಿಂದಾಗಿ, ಅಲ್ರಿ ನೀವು ಅವತ್ತೆಲ್ಲ ಹೇಳ್ತಾ ಇದ್ರಿ ಲಿಂಗಾಯತರಿಗೆ ಅಧಿಕಾರ ತಪ್ಪಿಸಿದ್ರು ದೇವೇಗೌಡರು, JDS ಪಾರ್ಟಿ ಲಿಂಗಾಯತ ವಿರೋಧಿ ಅಂತೆಲ್ಲ ಬಿಂಬಿಸಿದ್ರಿ, ಮಿತ್ರ ದ್ರೋಹ ಅಂಥೇಳಿ ಚುನಾವಣೆಗೆ ಹೋಗಿ ಒಂದ್ಸಲಿ CM ಕೂಡ ಆದ್ರಿ, ಈಗ ಅವರೊಟ್ಟಿಗೆ ಫ್ರೆಂಡ್ಶಿಪ್ ಮಾಡ್ಕೊಂಬಂದ್ರೆ ಹೇಗ್ರಿ ಅನ್ನೋ ಪ್ರಶ್ನೆಯನ್ನು ಲಿಂಗಾಯತರು ಬಿಜೆಪಿ ಕೇಳಲ್ವಾ ಅನ್ನೋ ವಿಶ್ಲೇಷಣೆ ಕೂಡ ಮಾಡಲಾಗ್ತಾ ಇದೆ. ಹಾಗಂತ ಇಲ್ಲಿ JDSಗೆ ಯಾವ ಸಮಸ್ಯೆ ಇಲ್ಲ ಅಂತಲ್ಲ. ಸೈದ್ಧಾಂತಿಕವಾಗಿ JDS ದೊಡ್ಡ ಆಂತರಿಕ ಬಂಡಾಯವನ್ನು ಫೇಸ್ ಮಾಡಬೇಕಾಗ್ಬೋದು. ಕಾಂಗ್ರೆಸ್ಸನ್ನು ವಿರೋಧಿಸಿ JDSಗೆ ಬಂದಿದ್ದ ಅನೇಕ ನಾಯಕರು ಈಗ ಮತ್ತೆ ಬೇರೆ ಕಡೆ ಹೋಗ್ಬೋದು. ಅದರಲ್ಲೂ CM ಇಬ್ರಾಹಿಂರಂತಹ ಮುಸ್ಲಿಂ ಸಮುದಾಯದ ಬಿಜೆಪಿ ವಿರೋಧಿಗಳು ಬಿಜೆಪಿ ಜೊತೆಗೆ ಯಾವ ರೀತಿ ಇರ್ತಾರೆ ಅನ್ನೋ ಪ್ರಶ್ನೆ ಹೇಳುತ್ತೆ. ಜೊತೆಗೆ ಒಂದು ವೇಳೆ ಬಿಜೆಪಿ 4 ಕ್ಷೇತ್ರಗಳನ್ನು JDSಗೆ ಬಿಟ್ಕೊಟ್ರೂ ಕೂಡ ಇನ್ನುಳಿದ ಕ್ಷೇತ್ರಗಳಲ್ಲಿ JDS ಕೈಕಟ್ಟಿ ಕೂರಬೇಕಾಗತ್ತೆ. ಮೈಸೂರು, ಮಂಡ್ಯದಂತಹ JDS ಪ್ರಬಲವಾಗಿರೋ ಕ್ಷೇತ್ರಗಳಲ್ಲಿ JDS ವೀಕ್ ಆಗಬಹುದು. ಅದೆಲ್ಲ ಬಿಜೆಪಿಗೆ ಆ ಕಾರ್ಡರ್, JDSನ ಕಾರ್ಡರ್ ಅಥವಾ ಸಂಘಟನೆ ಬಿಜೆಪಿ ಕಡೆಗೆ ಶಿಫ್ಟ್ ಆಗೋ ಸಾಧ್ಯತೆ ಇರುತ್ತೆ. ಚಿಕ್ಕಮಗಳೂರು, ಶಿವಮೊಗ್ಗದಂಥ ಜಿಲ್ಲೆಗಳಲ್ಲಿ JDS ಇರೋ ನೆಲೆಯನ್ನು ಕೂಡ ಕಳ್ಕೊಳ್ಬಹುದು. ಹಳೆ ಮೈಸೂರಲ್ಲಿ 7-8 ಜಿಲ್ಲೆಗಳಲ್ಲಿ ನೆಲೆ ಹೊಂದಿದ್ದ JDS ಮೈತ್ರಿಯಿಂದಾಗಿ ತನ್ನ ಹೋರಾಟವನ್ನು 4 ಜಿಲ್ಲೆಗಳಿಗೆ ಸೀಮಿತ ಮಾಡ್ಕೋಬೇಕಾಗಿ ಬರಬಹುದು. ಸೊ JDS ಇನ್ನಷ್ಟು ಕಾರ್ಯವ್ಯಾಪ್ತಿಯನ್ನು ಕಳೆದುಕೊಳ್ಳಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ತೊರೆದು JDSಗೆ ಬಂದಿದ್ದ MP ಕುಮಾರಸ್ವಾಮಿ ಅಂತ ಅನೇಕ ನಾಯಕರು ಈಗ ನಾನು ಎಲ್ಲಿಗೆ ಹೋಗಲಿ, ಯಾವ ಮನೆ ಕಡೆ ಹೋಗಲಿ ಅನ್ನೋ ಪ್ರಶ್ನೆಗಳನ್ನು ಕೇಳೋಕೆ ಶುರು ಮಾಡ್ತಾರೆ. ಟಿಕೆಟ್ ಸಿಗದವರು, ಅಸಮಾಧಾನಿತರು ಕಾಂಗ್ರೆಸ್ ಕಡೆಗೆ ವಲಸೆ ಹೋಗಬಹುದು. ಇನ್ನು ಅಲ್ಪಸಂಖ್ಯಾತರ ವೋಟ್, ಈ ವಿಚಾರದಲ್ಲಿ JDSಗೆ ಜಾಸ್ತಿ ಕನ್ಫ್ಯೂಷನ್ ಉಳ್ಕೊಂಡಂಗೆ ಕಾಣಿಸ್ತಿಲ್ಲ. ಯಾಕಂದರೆ ಅಲ್ಪಸಂಖ್ಯಾತರ ವೋಟ್ JDSಗೆ ಇತ್ತೀಚೆಗೆ ಬೀಳ್ತಾ ಇಲ್ಲ, ಲಾಸ್ಟ್ ಚುನಾವಣೆಯಲ್ಲಂತೂ ಬಿದ್ದಿಲ್ಲ. ಹೀಗಾಗಿ ಅವ್ರು ಹೆಂಗೆ ವೋಟ್ ನಮಗೂ ಹಾಕ್ತಾ ಇಲ್ಲ, ಬಿಜೆಪಿ ಜೊತೆಗೆ ಸೇರಕ್ಕೆ ಈಗೇನು ಅಡ್ಡಿ ಆತಂಕ ಇಲ್ಲ ಅಂತ JDS ಲೆಕ್ಕಾಚಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಮೈತ್ರಿ ಮಾಡ್ಕೊಂಡಿಲ್ಲ ಅಂದರೆ ಅದು ಹೋಗುತ್ತೆ ಇದು ಹೋಗುತ್ತೆ ಅಂತೇಳಿ ಸುಮ್ಮನೆ ಕೂತ್ರೆ ಆಲ್ರೆಡಿ 1ಕ್ಕೆ ಬಂದಿದ್ದೀವಿ 0ಗೆ ಹೋಗ್ತೀವಿ ಅನ್ನೋ ಆತಂಕ JDS ಇದ್ದಾಗಿದೆ. ಯಾಕಂದರೆ ಮುಂಚೆ JDSಗೆ ಅಲ್ಪಸಂಖ್ಯಾತ ಮತಗಳು ಕೂಡ ಒಂದು ಟೈಮ್ನಲ್ಲಿ ಬೀಳ್ತಾ ಇತ್ತು. ಆದರೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ತೀವ್ರ ಸ್ಪರ್ಧೆ ಏರ್ಪಟ್ಟಾಗ ಮುಸ್ಲಿಂ ಸಮುದಾಯ ಸಾಲಿಡ್ ಆಗಿ ಕಾಂಗ್ರೆಸ್ಗೆ ವೋಟ್ ಹಾಕಿರೋದ್ರಿಂದ JDSಗೆ ಅಲ್ಲೂ ಕೂಡ ಹೊಡೆತ ಬಿದ್ದಿದೆ. ಹೀಗಾಗಿನೇ ಬಹುಶಃ ನಮಗೇನು ಅಲ್ಪಸಂಖ್ಯಾತ ಮತಗಳೇನು ಬೀಳ್ತಾ ಇಲ್ಲ, ಬೀಳೋ ಸಾಧ್ಯತೆ ಕೂಡ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಮೈತ್ರಿ ಮಾಡ್ಕೊಂಡಿಲ್ಲ ಅಂದರೆ ಅಲ್ಲಿ ಬಿಟ್ಕೊಟ್ರೆ ಅದು ಲಾಸ್, ಇಲ್ಲಿ ಬಿಟ್ಕೊಟ್ರೆ ಇದು ಲಾಸ್ ಅಂತ ಕೂತ್ಕೊಂಡ್ರೆ ಲಾಸ್ಟಿಗೆ ಯಾವುದೂ ಸಿಗೋದಿಲ್ಲ, ಖಾಲಿ ಕೈಯಲ್ಲಿ ಕೂರಬೇಕಾಗುತ್ತೆ ಅನ್ನೋ ಕಾರಣಕ್ಕಾಗಿ JDS ಮೈತ್ರಿಗೆ ರೆಡಿ ಆಗಿರೋ ಥರ ಕಾಣಿಸ್ತಾ ಇದೆ.